ನಾಗರಾಜನ್ಗೆ ಆದಿಬ್ರು ಅಂದ್ರೆ ತುಂಬಾ ಇಷ್ಟ. ಅವ್ರ ಹತ್ರ ಬರ್ತಿದ್ದಂಗೆನೆ ಹಾಗೆ ಖುಷಿಯಿಂದ ಹಗ್ ಮಾಡ್ಬಿಡ್ತಾರೆ. ಹೋದ ಜನ್ಮದ ಪ್ರೇಮಿಗಳು ಈ ಜನ್ಮದಲ್ಲಿ ಒಂದಾಗೋ ತರ ಒಂದು ರೊಮ್ಯಾಂಟಿಕ್ ಬಿಲ್ಟಪ್ ಹೋಗಿರುತ್ತೆ. ಹೆಚ್ಚು ಕಮ್ಮಿ ಒಂದು ಲವಿಡ ಬಿಸಿನ. ಎಕ್ಸಾಕ್ಟ್ಲಿ. ನೀನು ಒಬ್ಬ ಫ್ರೆಂಡ್, ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಬೇರೆ ಹೇಳ್ಕೋಬೇಕು. ನೀನು ಬಾರಿ ಬೆಸ್ಟ್ ಫ್ರೆಂಡ್. ಫ್ರೆಂಡ್ಶಿಪ್ ಅನ್ನೋ ಹೆಸರಿಗೆ ಅವಮಾನ ನೀನು. ಅದು ನಾನು ಹೇಳ್ಬೇಕಪ್ಪ, ಅದು ನನ್ನ ಪ್ರಶ್ನೆ. ತಾವೇನು ಅಷ್ಟೊಂದು ಬ್ಯುಸಿ ಆಗಿರೋದು? ಎಕ್ಸ್ಕ್ಯೂಸ್ ಮೀ, ಈ ಮಾತನ್ನ ಬೇರೆ ಯಾರಾದ್ರೂ ಅಟ್ಲೀಸ್ಟ್ ನಂಬ್ತಾರೆ. ಯಾವಾಗ ಫೋನ್ ಮಾಡಿದಿರೋ ತಾವು? ಹಲೋ ಮಿಸ್ಟರ್ ವೇದಾಂತ್, ಬೇಕಾದ್ರೆ ನೀನು ಕಾಲ್ ಲಿಸ್ಟ್ ತೆಗೆದು ನೋಡು. ಎಕ್ಸ್ಕ್ಯೂಸ್ ಮೀ, ಆ ಕೆಲಸ ನೀನೇ ಮಾಡ್ಬೋದಲ್ಲ? ನೀನು ಚೆಕ್ ಮಾಡಿ. ಯಜಮಾನ್ರೆ, ಪ್ರೀತಿ ವಿಷಯದಲ್ಲಿ ಇನ್ ಯಾವತ್ತೂ ಈ ರೀತಿ ತಮಾಷೆ ಮಾಡಬೇಡಿ. ನಿಮ್ಮಿಂದ ನಾನಿದ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ವೇದಾಂತ್ ಹತ್ರ ಒಂದ್ಸರಿ ಮಾತಾಡ್ಲಾ? ಸಮಾಧಾನ ಆದ್ರೂ ಆಗ್ಬೋದು. ಇಷ್ಟೇ ಅಲ್ಲ, ನಿಮ್ ಬಗ್ಗೆ ದೊಡ್ಡ ಲಿಸ್ಟ್ ಇದೆ. ಆ ಸಾಹಿತ್ಯನ ಅಡ್ಡ ತಂದ್ರೆ ಅವಾಗೂ ಸಹಿಸ್ಕೊಂಡಿದ್ದೀನಿ. ಇನ್ನು ನೀನ್ ಓರೆ ಏನ್ ಕಡಿಮೆ ಇದೆಯಾ? ನಿನಗೆ ಮಾತಿಗೆ ಮುಂಚೆ ಕೋಪ ಬರುತ್ತೆ, ಅದನ್ನು ಒಪ್ಕೊಂಡಿದ್ದೀನಿ. ರೊಮ್ಯಾನ್ಸ್ ಬರೋದ ಆರ್ ಕೂಡ ಗೊತ್ತಿಲ್ಲ, ಅದನ್ನು ಸಹಿಸ್ಕೊಂಡಿದ್ದೀನಿ. ನಿನ್ ಕೋಪ, ತಾಪ, ಗತ್ತು, ದೌಲತ್ತು ಎಲ್ಲನೂ ಸಹಿಸ್ಕೊಂಡಿದ್ದೀನಿ. ಅಷ್ಟೆಲ್ಲ ಮಾಡಿದವಳಿಗೆ ಇಷ್ಟು ಆಸೆ ಪಡೋ ಹಕ್ಕಿಲ್ಲ ವೇದಾಂತ್. ಯಾಕೆ ಅದಕ್ಕೆ ಫೋನ್ ಮಾಡಬಾರ್ದು? ನಮ್ಮ ಕ್ಲೋಸ್ ಆಗಿರೋರ ಹತ್ರ ನಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರೆ ಅಫ್ಕೋರ್ಸ್ ಇಲ್ ಫೀಲ್ ಬೆಟರ್. The mobile number you have dialed is currently. Please try again later. ವೇದಾಂತ್ ಇವಾಗ ಮೊದಲಿನ ವೇದಾಂತ್ ಅಲ್ಲ, ಅವನು ಎಂಗೇಜ್ ಆಗಿದ್ದಾನೆ. ಮೇ ಬಿ ಅವ್ನ ಹುಡುಗಿ ಜೊತೆ ಮಾತಾಡ್ತಿರ್ಬೋದು. ಲವ್ ಆದ್ಮೇಲೆ ಎಲ್ಲರೂ ಮಾತುಕತೆ ತಾನೇ ಬ್ಯುಸಿ ಆಗಿರ್ತಾರೆ. ಮೋಸ್ಟ್ಲಿ ಆದಿ ಲವ್ ಲೈಫ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅದಂಗೆ ಹೇಳು, ನನ್ನ ಪ್ಯಾಥೋ ಸ್ಟೋರಿನ ಹೇಳಿ ಅವ್ನು ಮುಡಿ ಯಾಕೆ ಹಾಳು ಮಾಡಲಿ? ಸುಮ್ಮನೆ ವೇದಾಂತ್ನ ಯಾಕೆ ಡಿಸ್ಟರ್ಬ್ ಮಾಡೋದು? ಪಾಪ ಅವನಾದ್ರೂ ಒಳ್ಳೆ ಕ್ಷಣಗಳನ್ನ ಎಂಜಾಯ್ ಮಾಡಲಿ. ಆದ್ರೂ ಆದಿ ಹತ್ರ ಮಾತಾಡಿದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ. ಏನಾದ್ರೂ ಸೊಲ್ಯೂಷನ್ ಸಿಕ್ಕಿದ್ರು ಸಿಗ್ಬೋದು. ಫೋನ್ ಮಾಡ್ಲಾ? ನಾನು ಇಲ್ಲಿ ಎಲಿಫೆಂಟ್ ಗಾರ್ಡನ್ ಅಲ್ಲಿ ಬದುವೆ ನಾನು ಇಲ್ಲಿರೋದು ಬೇರೆ ಯಾರಿಗೂ ನೀವು ಹೇಳೋ ಹಾಗೆ ಇಲ್ಲ. ಓಕೆನಾ? ನೋ
ಮೀನ್ ಮಿಸ್ಟೇಕ್ ಮೀ. ಇನ್ಫ್ಯಾಕ್ಟ್ ನಮ್ ತಾಯಣ್ಣ ನಮ್ ಬಾಸ್ ಎಲ್ಲಿದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಹೌದಾ? ನಿಜವಾಗ್ಲು ಬೆಳಗ್ಗೆಯಿಂದ ನಾನು ಹುಡುಕ್ತಾ ಇದೀನಿ, ನನ್ ಕಣ್ಗೂ ಕಾಣಿಸಿಲ್ಲ. ನಿಮ್ಮಿಬ್ರು ಕಣ್ಗೆ ಏನಾದ್ರು ಕಾಣಿಸಿದ್ರೆ ಈ ಕಾಂತ ಕೇಳ್ದ ಅಂತ ಹೇಳ್ಬಿಡಿ. ಬರ್ಲಾ? ಅವ್ನ್ ಎಲ್ಲಿದ್ದಾನೆ ಅಂತ ನಿಮಗ್ ಗೊತ್ತು ಅಂತ ನಮ್ಮಿಬ್ರಿಗೂ ಚೆನ್ನಾಗ್ ಗೊತ್ತು. 3 ಹೆಣ್ತೀನಿ ಅಷ್ಟ್ರಲ್ಲಿ ಹೇಳಿಲ್ಲ ಅಂದ್ರೆ ಸೊಂಟ ಮುಟ್ಟೋಕೆ ಮೂಲೆಲ್ ಕೂರ ಹೋಗಿ ಮಾಡ್ಬಿಡ್ತೀನಿ. ಸೊಂಟ ಮುರ್ಕೊಂಡು ಕೆಲ್ಸ ಕಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಸೊಂಟ ಮುರಿದೋದ್ರೆ ಹೆಣ್ಣೆ ಯಾರು ಕೊಡ್ತಾರೆ? ನಾನು ಮದುವೆ ಹೆಂಗಾಗ್ಲಿ? ಅನ್ಯಾಯವಾಗಿ ಇವ್ರ ಕೆಲ್ ತಗ್ಲಾಕೊಂಡ್ಬಿಟ್ಟಲ್ಲಪ್ಪ. 1 2 3 ಬಾರೋ ರಾಯಸ್ ಇಷ್ಟೇ ಅನ್ಸುತ್ತೆ. ತಳ್ಬಿಡೋಣ ನಡಿ. ಹಂಗ್ ಬರ್ಬೇಕು ದಾರಿಗೆ. ಹೇಳಿ. ಅದು ಅವರಿಬ್ರು ಎಲಿಫೆಂಟ್ ಪಾರ್ಕ್ ಅಲ್ಲಿ ಇದಾರೆ. ಶ್ರೀಕಾಂತ, ಇವರಿಬ್ರು ಕರ್ಕೊಂಡ್ಬರೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಅವ್ರು ಹೇಳಿದ್ದು ಬಾಸ್. ಜಶರಾಪ್ ಅವ್ರು ಹೇಳಿದ್ರಂತೆ, ಇವ್ರು ಕೇಳ್ಬಿಟ್ರಂತೆ. ಡಿಸ್ಗಾಸ್ಟಿಂಗ್ ಫೆಲೋ. ನಿಮ್ಗೆ ಸಂಬಳ ಕೊಡೋದು ನಾನು ಅವರ? ಪರ್ಸನಲ್ ಲೈಫ್ ಅಲ್ಲಿ ಪ್ರೊಫೆಷನಲ್ ಮ್ಯಾಟರ್ ಯಾಕೆ ಬಾಸ್? ನಮ್ಮ ಬಿರಿಯಾನಿದಾದ್ರು ನೀವೇ ಅಲ್ವಾ? ನೀವು ನನಗ್ ಪಿಯನ, ಅವಳಿಗೆ ಪಿಯನ? ಸದ್ಯಕ್ಕೆ ನಿಮಗೆ, ಮುಂದೆ ಇಬ್ರಿಗೂ ಅನ್ಸುತ್ತೆ. ಏನಂದ್ರೆ? ಈ ಜೀವ ಸದಾ ನಿಮ್ ಸೇವೆಗೆ ಅಂತಾನೆ ಹುಟ್ಟಿರೋದು ಬಾಸ್ ಅಂದೆ. ವೇದಾಂತ್ ಅವ್ರು ಅಷ್ಟುದ್ದ ಹೇಳ್ದಂಗೆ ಇರ್ಲಿಲ್ವಲ್ಲ? ಹೇಳಬೇಕು ಅನ್ನೋಷ್ಟರಲ್ಲಿ ಬಾಸೆ ಮಧ್ಯೆ ಮಾತಾಡ್ಬಿಟ್ರಲ್ಲ ಆ ದಿವಸ. ನೀವು ನನಗೆ ಒಬಿಡಿಯಂಟ್ ಆಗಿರ್ಬೇಕು, ನನಗೆ ಲಾಯಲ್ ಆಗಿರ್ಬೇಕು. ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಅಲ್ಲಾಡ್ಸೋದನ್ನ. ಬಾಸ್, ನನ್ನ ಕತೆ ಯಾಕೆ ಕೇಳ್ತೀರಾ? ಅತ್ತ ಕಡೆ ಪುಲಿ, ಇತ್ತ ಕಡೆ ನಾಗಿನಿಸು ಅನ್ನಂಗಾಗಿತ್ತು. ಯಾವಾಗ್ಲೂ ಅಡಕತ್ರಿಲಿ ಅಡಕೆ ಸಿಗಾಕೊಳೋದು ನಾನೇ ಅಲ್ವಾ ಬಾಸ್? ಈ ಬಡಪ ಈ ಜೀವ ಎಷ್ಟು ನೊಂದು ಬೆಂದೋಗಿದೆ ಅಂತ ಒಂದೇ ಒಂದ್ಸತಿ ಇಮ್ಯಾಜಿನೇಷನ್ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಕರ್ಮಾರಿ, ಹೋಗಿ ಹೋಗಿ ನಿಮ್ಗೆ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅವ್ರಿಗೆ ಗೊತ್ತಿರೋ ವಿಚಾರಣೆ ಬಿಡು. ವೇದಾಂತ್ ಅವ್ರೇನೋ ಹೇಳಿದ್ರು. ಅವಳಿಗೇನು ಅವಾಗ ಏನಾದ್ರು ಹೇಳ್ತಾನೆ ಇರ್ತಾನೆ. ನಾನ್ ಅಡ್ಕೊಂಡೆ ಅಂತ ನೀನ್ ಹೆಂಗ್ ಅನ್ಕೊಡ್ತೀಯ? ನಾನ್ ಮಾತಾಡಿದ್ದೀನಿ, ಕೇಳಿಸ್ತಾ? ಮಾತಾಡೋರು ಎಲ್ಲರಿಗೂ ಕೇಳಿಸೋ ತರ ಮಾತಾಡ್ಬೇಕು. ಅದನ್ನ ಬಿಟ್ಟು ಕಳ್ಳಿ ತರ ಗುಸ್ಗುಸು ಪಿಸ್ಪಸ್ಸು ಅಂತ ಹೇಳೋದಲ್ಲ. ಇವಾಗೇನು ನಾವ್ ಇಲ್ಲಿಗೆ ಬರ್ಬಾರ್ದಿತ್ತಾ? ನೀವು ಬನ್ನಿ ಬಿಡಿ, ನನಗದು ಮ್ಯಾಟ್ರ್ ಆಗಲ್ಲ. ಎನರ್ಜಿ ನಿಮ್ದಷ್ಟೇ ಲಾಸ್ ಅಲ್ವಾ? ಅದಿ ಡೌಟೇ ಬೇಡ ವೇದಾಂತ್. ಮನ್ಸಲ್ಲಿ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದಿದ್ರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹಾಗೆ ಹೋಗ್ಬಿಡಿ. ನಾವ್ 1 ಹೆಜ್ಜೆ ಮುಂದೆ ಇಟ್ರೆ ಇನ್ಯಾವತ್ತೂ ಆ ಹೆಜ್ಜೆನ ಹಿಂದೆ ಇಡೋದೇ ಇಲ್ಲ. ಹಿಂದೆ ಇಡ್ಲಿಲ್ಲ ಅಂದ್ರೆ ಪಕ್ಕಕ್ಕೆ ಇಡಿ, ಅದಕ್ಕೆ ನಾವೇನ್ ಮಾಡೋಣ? ಅದಿ ಇದೇ ಆಟಿಟ್ಯೂಡ್ ಮೇಂಟೈನ್ ಮಾಡು. ಯಾವುದೇ ಕಾರಣಕ್ಕೂ ಕರ್ಗೋದಕ್ಕೆ ಹೋಗ್ಬೇಡ. ನಾವೀಗ ಟಫ್ ಆಗಿದ್ರಣ ಮುಂದೆ ನಮ್ಮ ಜೊತೆ ಜಗಳ ಮಾಡೋದಕ್ಕೆ 2 ಸಲ ಯೋಚನೆ ಮಾಡ್ತಾರೆ. ನಮ್ಮ ಕೈಲಿ ಒಂದು ಗ್ರಿಪ್ ಇರುತ್ತೆ. ಈಗ ಗುಸ್ಗುಸು ಮಾಡ್ತಿರೋದು ಯಾರಪ್ಪ? ಎಕ್ಸ್ಕ್ಯೂಸ್ ಮೀ, ಇದು ಅವನ ಪರ್ಸನಲ್ ವಿಷಯ, ಹಾಗಾಗಿ ಮೆತ್ತಗೆ ಮಾತಾಡ್ಕೊಂಡ್ರೆ ನಿನಗೆ ಕೇಳಿಸೋವಂಥದ್ದೇನಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಜೋರಾಗೆ ಮಾತಾಡ್ತಿದ್ದೆ. ನಿನ್ ತರ ಮೆತ್ತಿಗೆ ಟಾಂಗ್ ಕೊಡ್ತಿರ್ಲಿಲ್ಲ. ಆಯ್ತು ಕಣಪ್ಪ, ನೀನೇ ಗ್ರೇಟ್, ಫುಲ್ ಗ್ರೇಟ್. ಈಗೇನು ಕದನ ವಿರಾಮ ಘೋಷಣೆ ಮಾಡಲ್ವಾ? ನೋಡು ವೇದಾಂತ್, ಎಂತ ಸಿಲ್ಲಿ ಥಾಟ್ಸ್ ಎಲ್ಲ ಬರುತ್ತೆ. ಕದನ ವಿರಾಮ ಅಂತೆ, ನಾವಿದಕ್ಕೆಲ್ಲ ಜಗ್ಗಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅಲ್ಲ, ನಾವ್ ಏನ್ ಮಹಾ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಈ ರೀತಿ ಹಠ ಮಾಡ್ತಾ ಇದ್ದೀರಾ? ಅಲ್ಲ, ನಿಮ್ಗೆ ನಿಮ್ ತಪ್ಪಿನ ಅರಿವೇ ಆಗಿಲ್ಲ ಅಂದ್ಮೇಲೆ ಈ ಕಾಂಪ್ರೋ ಐಡಿಯಾ ಇಟ್ಕೊಂಡು ಯಾಕೆ ಬಂದಿದ್ದೀರಾ? ಆದೇವ್ರೆ, ನಾವೇನು ತಪ್ಪು ಮಾಡಿಲ್ಲ. ಸುಮ್ನೆ ಸಿಲ್ಲಿ ಮ್ಯಾಟರ್ನ ಡ್ರಾಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನೋಡಾದಿ, ಇವ್ರಿಗೆ ನಮ್ಮ ಫೀಲಿಂಗ್ಸು ಸಿಲ್ಲಿ ಅನ್ನಿಸ್ತಿದ್ಯಂತೆ. ಸರಿ ಹೇಳೋ ಗಣಿ, ಏನ್ ಮಾತಾಡ್ಕೊಂಡೆ? ಏನು ಇಲ್ಲ ಅಕ್ಕ.
ಗಣಿ ನಿಜ ಹೇಳೋ. ಏನಿಲ್ಲ ಅಕ್ಕ, ಇಬ್ರು ಬೇಜಾರಾಗಿದ್ರಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಓ ಹೌದಾ ಗಣಿ, ನೀನೆಂತ ಒಳ್ಳೆ ಹುಡ್ಗನೋ. ಹೋಗ್ಲಿ ಬಿಡು, ನಾವು ಬೇಜಾರ್ ಮಾಡ್ಕೊಂಡಿರೋದ್ರ ಬಗ್ಗೆ ಯಾಕೆ ಮಾತಿವಾಗ. ಅದೇನೋ ತಂದಿದ್ಯಲ್ಲ, ಕುಡಿದ್ ಸಾಯ್ತೀವಿ ಬಿಡು. ಏನಂದೆ? ಸಾಯ್ತೀವಿ ಅಂತ ಬಾಯಿ ಮತ್ತೆ ಹೇಳ್ದೆ ಅಷ್ಟೇ. ಯಾರಾದ್ರೂ ಸಾಯೋರು ಹೇಳ್ತಾ ಇರ್ತಾರಾ? ಗಣಿ, ಹೋಗಿ ಒಂದ್ ಪೇಪರು ಒಂದ್ ಪೆನ್ ತಗೊಂಬರೋ. ಪೇಪರ್ ಪೆನ್ನ ಯಾಕಕ್ಕ? ಏನಾದ್ರು ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾ? ತರ್ಲೆ, ಹೇಳ್ದಷ್ಟು ಮಾಡಿ ಹೋಗೋ. ಸರಿ ಆಯ್ತು, ಹಿಂಗೋಗಿ ಹಿಂಗ್ ಬರ್ತೀನಿ. ಅಕ್ಕ, ಪೇಪರು ಪೆನ್ ಇರ್ಲಿಲ್ಲ, ಅದಕ್ಕೆ ಮಾರ್ಕರ್ ತಂದೆ. ಏನೋ ಗಣಿ ನೀನು ಇಷ್ಟೊಂದು ಸ್ಪೀಡ್ ಇದ್ಯಾ? ನಾವ್ ಯಾವಾಗ್ಲೂ ಹಂಗೆ. ಓದೋದ್ರಲ್ಲಿ ಎಣ್ಣೆ. ಪಾರು ತಗೋ. ಇದ್ಯಾಕೆ ಬರೀ ಹುಡುಗರು ಮಾತ್ರ ಕುಡಿಬೇಕಾ? ಇವತ್ತಿಂದ ನಾವು ಕುಡಿಯೋಣ. ಕುಡಿ ಕುಡಿ ಕುಡಿ. ಗಣಿ ಪ್ಲೀಸ್ ಇನ್ನೊಂದು ಗ್ಲಾಸ್ ಹಾಕೋ. ಗಣಿ ಬೇಡ, ಸುಮ್ಮನಿರೋ. ಅಮ್ಮು ಅಕ್ಕನೆ ಕುಡಿತಿಲ್ವಾ? ಇದೇ ನಿಜವಾದೇನೇನ? ಕೂಲ್ ಡ್ರಿಂಕ್ಸ್ ತಾನೆ, ಕುಡಿಯಕ್ಕೆ ಏನಾಗಲ್ಲ. ಬೇಗ ಬೇಗ ಹಾಕು. ಚೆನ್ನಾಗಿ ಕೊಡುತ್ತೆ. ಅಕ್ಕ, ಏನೋ ಗಣಿ, ನಾನ್ ಕೂಗಿ ನಿಲ್ಲಲ್ಲ ಅಕ್ಕ, ಅಮ್ಮು ಅಕ್ಕನ. ಅಯ್ಯೋ ಹೇಳಪ್ಪ ಕಂದ, ಹೇಳು. ಅದು ಅಂಜು. ಏನಿಲ್ಲ ಅಕ್ಕ, ನೀವ್ ಕುಡೀರಿ, ಎಂಜಾಯ್ ಮಾಡ್ರಿ, ಎಂಜಾಯ್ ಮಾಡಿ. ಅಮ್ಮ
ಅಕ್ಕ ಇನ್ನೊಂದ್ ಸ್ವಲ್ಪ ತಾಡ್ತೀವಿ ಬಿಡಿ ಅಕ್ಕ. ಲೇ ಕಣಿ ಬಾಯಿ ಮುಚ್ಕೊಂಡಿರೋ. ಅಯ್ಯೋ ದಾಮಿನಿ ಮೇಡಮ್ ಮನೇಲೇ ಇದ್ದಾರೆ. ನೀವಿಬ್ರು ಈ ರೀತಿ ಕುಣಿತಿದ್ದೀರಾ ಅಂತ ಗೊತ್ತಾದ್ರೆ ದೊಡ್ಡ ರಂಪಾಟನೆ ಮಾಡ್ಬಿಡ್ತಾರ ಅಷ್ಟೇ. ಹಲೋ, ಪಾರು ಅರ್ಸನ್ ಕೋಟೆಗೆ ಸೊಸೆ ಆಗೋಳು ಅಂತ ಗೊತ್ತಿದೆ, ನಾವ್ ಹಿಂಗ ಆಡ್ತಿರೋದು. ಅದಕ್ಕೂ ಮೀರೇನಾದ್ರೂ ಎಡ್ಬಾಟ್ ಆದ್ರೆ ಗೊತ್ತಲ್ಲ, ಕೌಂಟ್ರಿಗೆ ಏನ್ ಕೌಂಟರ್. ಓ ಅಕ್ಕ ಸುಮ್ನೆ ಚಿಕ್ಕ ಯಜಮಾನ್ರೆ. ಅಯ್ಯೋ ಅದ್ಬೇಡಿ, ಎಲ್ಲಿವರೆಗೂ ಬಂತು ನಿಮ್ಮ ಅಣ್ಣಂದ್ರ ಚಾಲೆಂಜ್ ವಿಷಯ? ಏನೋ ದೊಡ್ಡದಾಗಿ ಹೊಸ ಲವರ್ಸ್ ನ ಕರ್ಕೊಂಡ್ ಬರ್ತೀನಿ ಅಂತ ಬಿಲ್ಡಪ್ ಕೊಟ್ರು, ಅವ್ರ ಮುಟ್ಟುಡಿಗೆ ಯಾರು ಸಿಗ್ಲಿಲ್ವಾ? ಯಾರು ಸಿಗ್ತಾರಮ್ಮೋ, ನಮ್ಮ ಯಜಮಾನ್ರಂತೂ ಈ ವಿಷಯದಲ್ಲಿ ಒಂದ್ ಹೆಜ್ಜೆನೂ ಮುಂದಿಟ್ಟಿರೋದಿಲ್ಲ. ಹಲೋ, ನಿಮ್ಮಿಬ್ಬರಿಗೆ ಹೆಸರು ರಾಂಗ್ ಆಗಿದೆ. ನಿಮ್ಮ ಪತಿ ಪರಮೇಶ್ವರರಿಗೆ ಗರ್ಲ್ ಫ್ರೆಂಡ್ ಸಿಕ್ಕಾಯಿ. ಸುಳ್ಳೆಲ್ಲ ಹೇಳ್ಬೇಡಿ, ನನಗೆ ಇಷ್ಟ ಆಗಲ್ಲ. ಅದರಲ್ಲೂ ಈ ವಿಷಯದಲ್ಲಂತೂ ತಮಾಷೆ ಮಾಡ್ಲೇಬೇಡಿ. ಎಷ್ಟೇ ಅಂದ್ರು ನೀವು ನಿಮ್ಮ ಅಣ್ಣಂದ್ರು ಚೇಲಗಳು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವು ನಮ್ಮಿಬ್ರು ಗುರುಸ್ಬೇಕು ಅಂತ ತಾನೇ ಈ ತರ ರೇಗಿಸ್ತಿರೋದು. ಅಯ್ಯೋ, ನಾನಾಗ ಸುಳ್ಳು ಹೇಳಿ ಅಮೂಲ್ಯ ಅವರೇ, ನಿಮ್ಮಿಬ್ಬರನ್ನ ರೇಗಿಸೋದ್ರಿಂದ ನನ್ಗೇನ್ ಸಿಗುತ್ತೆ? ಅವರಿಬ್ಬರಿಗೆ ಗರ್ಲ್ ಫ್ರೆಂಡ್ ಸಿಕ್ಕಿರೋದು 100ಕ್ಕೆ 100 ಸತ್ಯ. ಇದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಅಯ್ಯೋ ಅಮ್ಮ, ಅವ್ರ ಮುಂದೆ ನಿಜವಾಗ್ಲೂ ಇಬ್ರು ಹುಡುಗಿರಿದಾರಲ್ಲೇ. ಅಯ್ಯೋ ಪಾರು, ನೀನ್ ಸುಮ್ಮನೆ ಇರು. ನೋಡಿ ಪ್ರೀತು ಅವರೇ, ಈ ಫೋಟೋಶಾಪ್ ಕಿಮಿಕೆಲ್ಲ ನನಗೂ ಚೆನ್ನಾಗ್ ಗೊತ್ತಿದೆ. ನಾವಿಬ್ರು ಗುಡಿಸ್ಬೇಕು ಅಂತ ತಾನೆ ನಿಮ್ಮ ಅಣ್ಣಂದ್ರ ತರ ಕಿತ್ತೋಗಿರೋ ಐಡಿಯಾ ಕೊಟ್ಟಿರೋದು. ಅಯ್ಯೋ, ನೀವೇನೋ ನಂಬ್ತಿಲ್ವಾ? ನಾನು ಏನಪ್ಪ ಮಾಡ್ಲಿ? ಹಲೋ ಗೆಳೆಯ. ಹಲೋ ದೋಸ್ತ, ಫೋಟೋ ತೋರಿಸ್ದಾ ನಮ್ಮ ಅತ್ತಿಗೆದೀರಿಗೆ? ಅಯ್ಯೋ ತೋರಿಸ್ದೆ, ಇವ್ರು ಫೋಟೋಶಾಪ್ ಅದು ಇದು ಅಂತ ಏನೇನೋ ಹೇಳ್ತಿದಾರೆ. ಓ ಹೌದಾ? ಒಂದ್ ಕೆಲಸ ಮಾಡು, ಲೌಡ್ ಸ್ಪೀಕರ್ ಆನ್ ಮಾಡು, ಲೈವ್ ಕಾಮೆಂಟ್ರಿ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಏನ್ ನಡೀತಾ ಇದೆ ಗೊತ್ತಾ ಲೇಡೀಸ್? ಇಲ್ಲಿ ಇಬ್ರು ಸುಂದರವಾದ ಹುಡುಗರ ಮುಂದೆ ಇಬ್ರು ಸುಂದರವಾದ ಹುಡುಗಿರು ಕೂತಿದ್ದಾರೆ. ಗಮನ ಇಟ್ಟು ಕೇಳಿಸ್ಕೊ ನದ್ನಿ. ನಮ್ಮ ಅಗ್ರಜ ಆ ಸುಂದರವಾದ ಹುಡುಗಿಯ ಮೇಲೆ ಅವನ ಕೈ ತಗೊಂಡು ಹೋಗ್ತಾ ಇದ್ದಾನೆ. ಅಂತೂ ಅವಳ ಮೇಲೆ ಕೈ ಹಾಕೇ ಬಿಟ್ಟ. ಈಗ ಪಾರ್ವತಿಗೆ ಸರದಿ, ನೀವು ಕಿವಿನ ನೆಟ್ಟಗ್ ಮಾಡಿಸ್ಕೊಂಡು ಕೇಳಿಸ್ಕೊಳ್ಳಿ. ಪಾರ್ವತಿಗೆ, ಈಗ ನಿಮ್ಮ ಪ್ರೀತಿಯ ಯಜಮಾನ್ರು ಇನ್ನೊಂದು ಸುಂದರವಾದ ಹುಡುಗಿಯ ತಲೆಗೆ ಅವರ ತಲೆ ತಾಗುವಂತೆ ಕೂತಿದ್ದಾರೆ. ಮಿಸ್ಟರ್ ಆದಿತ್ಯ ಅಂಡ್ ವೇದಾಂತ್ ವಸಿಷ್ಠ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಬೌಂಡರಿ ಹಾಗೂ ಸಿಕ್ಸರ್ಗಳ ಸುರಿಮಳೆ ಪಕ್ಕಾ ಗ್ಯಾರಂಟಿ. ಇಬ್ಬರು ಹುಡುಗಿಯರು ತಮ್ಮ ಸುಂದರವಾದ ಕಣ್ಣುಗಳಿಂದ ಓಪನಿಂಗ್ ಬ್ಯಾಟ್ಸ್ಮನ್ ಕಡೆಗೆ ರೊಮ್ಯಾಂಟಿಕ್ ಬಾಲ್ಗಳನ್ನು ಎಸೆಕ್ ಶುರು ಮಾಡೇ ಬಿಟ್ರು. ಅದಕ್ಕೆ ನಮ್ಮ ಬ್ಯಾಟ್ಸ್ಮನ್ಗಳು ಕ್ಲೀನ್ ಬೋಲ್ಡ್ ಆಗ್ಬಿಟ್ರು. ಆಗಲ್ಲ ನಡಿ. ನಿಮಿಷ ಆಕ್ಚುಲಿ ನೀನು ಈ ತರ ರಿಸ್ಕ್ ತಗೊಳ್ಬಾರ್ದಾಗಿತ್ತು. ಆಕ್ಚುಲಿ ಈ ತರ ಬ್ಯಾಡ್ ಡಿಸಿಷನ್ ತಗೊಂಡಿದ್ದು ತಪ್ಪು ತಾನೆ? ತಪ್ಪು. ಬಾವಾ, ಏನೇನಾಯ್ತು ಅಂತ ನಿಮ್ಗೂ ಗೊತ್ತಿದೆ. ಈ ಡಿಸಿಷನ್ ಇಂದ ಬರೀ ಈಗೋ ಅಷ್ಟೇ ಅಲ್ಲ, ಪ್ರೆಸ್ಟೀಜ್ ಪ್ರಶ್ನೆ ಇತ್ತು ತಾನೆ. ಅವ್ನಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು, ಅದ್ ನಿಮ್ಗೂ ಗೊತ್ತು. ಆರೋರೆ, ಆದ್ರೂ ನೀವು ಈ ತರ ರೌಡಿಗೆ ಸಾಥ್ ಕೊಡ್ಬಾರ್ದಾಗಿತ್ತು. ಈಗ ಏನಾಯ್ತು ಅಂತ? ಏನಾಯ್ತಾ? ಬನ್ನಿ ನನ್ ಜೊತೆ ತೋರಿಸ್ತೀನಿ. ಬನ್ನಿ ಬನ್ನಿ.
ಆಹಾ, ಅಂತೂ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಯೋಗ ಕೂಡ್ ಬಂತು. ಕೊಂಡ್ರಪ್ಪರು ಪಾರ್ವತಿಗಿಂತ ನಾನೇನು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಹಾಗೆ ಚಿಪ್ಸ್ ತಿಂತ ಕ್ಯಾಮ್ರಾಗೆ ಪೋಸ್ ಕೊಡೋದಿನ ಇವಾಗಿಂದಾನೇ ಕಲಿಬೇಕು. ಆಹಾ, ನನ್ನ ಫ್ಯೂಚರ್ ಬ್ರೈಟ್ ಅಂತ ಆಯ್ತು. ಆಹಾ, ಕಲ್ಪನೆನೇ ಎಷ್ಟು ಸುಂದರವಾಗಿದೆಯಲ್ಲ. ನೆನೆಸ್ಕೊಂಡ್ರೇನೆ ಥ್ರಿಲ್ ಆಗ್ತಿದೆ. ಇನ್ನದು ಹಾಗೆ ಬಿಟ್ರೆ ಅಯ್ಯಯ್ಯೋ, ಕನಸಲ್ಲಿ ಅರೆರೆರೆ ಚಿಪ್ಸ್ ಬಂದು ಅಲ್ಲೆಲ್ಲೆಲ್ಲೆ ತಿಂದಾಗ ಅಯ್ಯಯ್ಯೋ ಕಚ್ಚಗೊಳಿತಾಳಲಾರೆ. ಬ್ರ್ಯಾಂಡ್ ಅಂಬಾಸಿಡರ್. ಡೈನಮೈಟ್ ನ ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾವ್ರಲ್ಲಪ್ಪ. ಅಮೂಲ್ಯ ಮೇಡಮ್ ಅನ್ನೋ ಡೈನಮೈಟ್ ಏನಾದ್ರೂ ಬರ್ಸ್ಟ್ ಆಗ್ಬಿಟ್ರೆ ಎಲ್ಲ ಪೀಸ್ ಪೀಸ್ ಆಗೋಗುತ್ತೆ. ಈ ತರ ಚಿಪ್ಸ್ ತಿನ್ಕೊಂಬಂದ್ರೆ ಡಯಟ್ ಆಗಲ್ಲ, ರೈಟ್ ಹೇಳ್ಬಿಡ್ತಾರೆ. ಏನ್ ಮೇಡಮ್, ಚಿಪ್ಸ್ ತಗೊಂಡು ತಿನ್ಕೊಂಡು ಮತ್ತೆ ಬಂದ್ಬಿಟ್ರಲ್ಲ. ಮತ್ತೆ ನಾನು ಅಂದ್ರೆ ಸುಮ್ನೆನಾ? ಈ ದಾಮಿನಿ ಏನಾದ್ರೂ ಅನ್ಕೊಂಡ್ರೆ ಅದನ್ನ ಮಾಡದೆ ಬಿಡೋದೇ ಇಲ್ಲ, ಗೊತ್ತಾ? ಹೇಳಿ ಮೇಡಮ್. ಏನ್ ಕಾಂತು ಮೇಡಮ್ ಗಿಡಮ್ ಎಲ್ಲ ದಾಮು ಅಂತ ಕರಿ ಕಾಂತು. ಅದು ನೀವು ವಯಸ್ಸಲ್ಲಿ ದೊಡ್ಡೋರಲ್ವಾ, ಅದಕ್ಕೆ ಮರ್ಯಾದೆ ಕೊಟ್ಟೆ ಕರಿಬೇಕು. ಹೌದು, ವಯಸ್ಸಲ್ಲಿ ನಿನಗಿಂತ ನಾನು ದೊಡ್ಡವಳೆ. ಆದ್ರೂ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅನ್ನೋ ವಿಷಯನ ನನ್ಗೆ ಹೇಳಿದ್ದು ನೀನೇ ಅಲ್ವಾ? ಅದಕ್ಕೆ ನಿನಗೆ ಸ್ವಲ್ಪ ಸಲಿಗೆ ಕೊಟ್ಟಿದ್ದೀನಿ. ಆದ್ರೂ ಪರವಾಗಿಲ್ಲ, ನಿನಗೆ ಹೆಂಗಿಷ್ಟನೋ ಹಂಗೆ ಕರಿಯಪ್ಪ. ಇನ್ನೊಂದು ವಿಷಯ ಗೊತ್ತಾ? ನಿನ್ನ ನನ್ನ ಪೇ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಕರಿಯೋದೆ ಚಾ, ನಾನು ಬರೋದೆ ಚಾ. ಕಾಂತು, ಜಾಸ್ತಿ ತಲೆ ಕೆಡಿಸ್ಕೋಬೇಡಪ್ಪ, ಹುಚ್ಚಾಗಿ ಚಾ ಆಗ್ಬಿಟ್ಟಿಯೇ. ಕಾಂತು, ಹೇಳಿ ದಾಮು. ಅಲ್ಲ, ಹೇಳಿ ಮೇಡಮ್. ನಾನು ಚಿಪ್ಸನ್ನ ತಿಂತ ಯಾವ್ಯಾವ ಪೋಸ್ ಕೊಟ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಇಷ್ಟ ಆಗತ್ತೆ ಅಂತ ಹೇಳ್ತೀಯಾ? ಆಯ್ತು ಆಯ್ತು ಆಯ್ತು. ಓ, ಸೂಪರ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಇದು ಅದ್ಭುತ ಅದ್ಭುತ. ಓಕೆ, ಇದು ಇಷ್ಟು ದಿವಸ ಎಲ್ಲಿದ್ರಿ ಮೇಡಮ್ ನೀವು? ಅದ್ಭುತ ಅದ್ಭುತ. ಕಾಂತ, ಜಾಸ್ತಿ ಹೊಗಳ್ಬೇಡ. ಆಮೇಲೆ ಇದು ಅಯ್ಯೋ, ಮಾರ್ಬಲ್ ಸ್ಟೈಲ್ಸ್ ಅಲ್ಲ, ಮಾರ್ಬಲ್ ಸ್ಟೈಲ್. ಬಾಯ್ ಬಾಯ್. ಕಾಂತ ಕಾಂತ. ಅಯ್ಯಯ್ಯೋ, ಈ ಕಾಂತ ಎಲ್ಲೋಗ್ಬಿಟ್ರು? ಓ ಫ್ರೆಂಡ್ಸ್, ನಾನ್ ಕೊಟ್ಟಿದ್ದ ಪೋಸ್ಗೆ ಕಾಂತ ಭ್ರಾಂತನಾಗಿ ಎಲ್ಲೋ ಮಾಯ ಆಗ್ಬಿಟ್ಟ ಅನ್ಸುತ್ತೆ. ಕಾಂತ ಏನ್ರೆ ಕಂಡೋರ್ ಹುಡುಗರ ಮೇಲೆ ಕಣ್ಣು ಹಾಕೋಷ್ಟು ಕೊಬ್ಬ ನಿಮ್ಗೆ. ವೇದಾಂತು ಆದಿತ್ಯ ಸಿಂಗಲ್ ಅನ್ಕೊಂಡು ಮಿಂಗಲ್ ಆಗೋದಕ್ಕೆ ನೋಡಿದ್ರು ಕೊಯ್ಕ್ ಅನ್ಸ್ಬಿಡ್ತೀನಿ. ಇಬ್ರು ಪಾರಿವಾಳಗಳ ಮಧ್ಯೆ ಗೂಬೆ ತರ ಬಂದಿದ್ಯಲ್ಲೇ, ನಾಚಿಕೆ ಆಗಲ್ವಾ ನಿನ್ಗೆ? ಎಂತ ಜನ್ಮನೇ ನಿಂದು? ಇನ್ನ ನೀನು ನಿನ್ನ ಭಾರಿ ಒಳ್ಳೆವಳು ಅನ್ಕೊಂಡಿದ್ದೆ, ಆದ್ರೆ ನೀನ್ ಕಚ್ಚಡೋ ಕಂತ್ರಿ ಬುದ್ಧಿ ಎಲ್ಲ ತೋರಿಸ್ಯಲ್ಲೇ. ನಿಂಗ್ ಒಳ್ಳೇದಾಗತ್ತಾ? ಪಾರು, ಇವರಿಬ್ರಿಗೆ ಸಾಮಾನ್ಯ ಸಾವು ಬರಲ್ಲ. ಇವ್ರಿಬ್ರಿಗೂ ಬರ್ಬಾರ್ದು ಬರೋ ಕರಿ ನಗರ ಕಟ್ ಸಾಯ.